ಮಾಂಕ್ ದಿ ಯಂಗ್ ಈ ಟ್ರೈಲರ್ನ ರಿವ್ಯೂ ಮಾಡಿ ಅಂತ ಅದೆಷ್ಟು ಕಮೆಂಟ್ಗಳು, ಎಷ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳು. ಶಿವ, ಫೈನಲಿ ಮಾಡ್ತಾ ಇದ್ದೀನಿ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ರೀಸೆಂಟಾಗಿ ರಿಲೀಸ್ ಆದ 2 ಟ್ರೈಲರ್ಗಳು ನನ್ನ ಅಟೆನ್ಷನ್ನ ತಗೊಂಡ್ವು. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ರಿವ್ಯೂಸ್ ಇರುತ್ತೆ. ಫಸ್ಟ್, ಮಾಂಕ್ ದಿ ಯಂಗ್ ಟ್ರೈಲರ್ ರಿವ್ಯೂ ಕಡೆ ಬರುವ. ಟ್ರೈಲರ್ನಲ್ಲಿ ಪ್ರಶ್ನೆಗಳಿರಬೇಕು. ಅವು ನಮಗಳ ತಲೆ ಸೇರಿಕೊಂಡು ಸಿನಿಮಾ ನೋಡಿ ಉತ್ತರವನ್ನು ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲವನ್ನು ಹುಟ್ಟು ಹಾಕಬೇಕು. ಅದನ್ನು ಅಚೀವ್ ಮಾಡೋದ್ರಲ್ಲಿ ಈ ಮಾಂಕ್ ದ ಯಂಗ್ ಟ್ರೈಲರ್ ಸಕ್ಸಸ್ ಆಗಿದೆ ಅಂತ ಹೇಳ್ತೀನಿ. ಅದೇನು ಟ್ರೈಲರ್ ಗುರು ಅದು, ಯಪ್ಪ ತಲೆ ಗಿಮ್ ಅಂದೋಯ್ತು. ಎಷ್ಟೊಂದು ಹೊಸ ಎಲಿಮೆಂಟ್ಗಳು ಕಾಣಿಸ್ತು, ಹೊಸ ವಿಷಯಗಳು, ಆ್ಯಂಡ್ ಪಕ್ಕಾ ಹೊಸ ಕಾನ್ಸೆಪ್ಟ್ ಅಂತೂ ಇದ್ದೇ ಇರುತ್ತೆ ಈ ಸಿನಿಮಾದಲ್ಲಿ. ಮೇ ಬಿ ಒಂದು ಸೈಫೈ ಫ್ಯಾಂಟಸಿ ಥ್ರಿಲ್ಲರ್ ಫೀಲ್ ಕೊಡುತ್ತೆ ಈ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ. ಟು ಬಿ ಹಾನೆಸ್ಟ್, ಟೈಟಲ್ ನೋಡಿದ ತಕ್ಷಣ ನನ್ನ ತಲೆಗೆ ಬಂದಿದ್ದು ಓಲ್ಡ್ ಮಂಕು. ಆ್ಯಂಡ್ ಅದ್ರ ಥರನೇ ಇಲ್ಲೂ ರಾಲ್ಡಾಸ್ ವಿಸ್ಕಿ 69 ಅಂತ ಇದೆ. ಆಮೇಲೆ ಅದು ಯಾವುದೋ ಮಲ್ಲಿಗೆ ಥರ ಘಮ 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 ಅನ್ನೋ ವೈನ್ ಕೂಡ ಇದೆ. ಆ ವಿಸ್ಕಿ ಬೇಕೇ ಬೇಕು ಅಂತ ಕೇಳ್ತಾ ಇರೋರು ಕೂಡ ಇದ್ದಾರೆ. ಇದಿಷ್ಟು ಒಂದು ಕಡೆ ಆದರೆ, ಭೂಮಿನ ನಾಶ ಮಾಡೋದಕ್ಕೆ ಅಂತ ಕೆಟ್ಟ ಗ್ರಹಗಳು ಕಿನ್ನರಿ ಅನ್ನೋ ಒಂದು ಉಲ್ಕೆಗಳ ರಾಣಿನ ಕಳಿಸಿದ್ದಾರೆ. ಇದರಿಂದ ಭೂಮಿನ ಕಾಪಾಡೋದಕ್ಕೆ ಮಸ್ಕರಾಲ್ಡಾ ಅನ್ನೋ ಒಂದು ಗ್ರಹದಿಂದ ರಾಲ್ಡಾ ದೇಶಿಯಾನ್ ಚಕೋರ ಅನ್ನೋನು ಬರ್ತಾ ಇದ್ದಾನೆ. ಆ ರಾಲ್ಡಾಸ್ ವಿಸ್ಕಿಗೂ ಇವನಿಗೂ ಏನೋ ಒಂದು ಲಿಂಕ್ ಅಂತೂ ಇದೆ. ಫಸ್ಟ್ ಆಫ್ ಆಲ್ ಇವುಗಳೇ ತಲೆ ಗಿಮ್ ಅನ್ಸೋ ವಿಚಾರಗಳು. ಇದ್ರ ಮಧ್ಯೆ ಒಂದು ಲವ್ ಸ್ಟೋರಿ ಕೂಡ ಕಾಣಿಸ್ತು. ಇನ್ನು ವಿಜುವಲ್ಸ್ ವಿಚಾರಕ್ಕೆ ಬಂದರೆ, ರಿಯಲ್ ಲೊಕೇಶನ್ಗಳಲ್ಲಿರೋ ವಿಜುವಲ್ಸ್ ತುಂಬ ಚೆನ್ನಾಗಿವೆ. ಕಲರ್ ಪ್ಯಾಲೆಟ್ಗಳು ಚೆನ್ನಾಗಿತ್ತು. VFX ಇಂದ ಕ್ರಿಯೇಟ್ ಮಾಡಿದ ವಿಜುವಲ್ಸ್ ಇನ್ನೂ ಬೆಟರ್ ಇರ್ಬೋದಿತ್ತು. ಬಟ್ ಅವ್ರಿಗೆ ಸಿಕ್ಕಿರೋ ಬಜೆಟ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಪ್ರಾಡಕ್ಟ್ನ ಅಚೀವ್ ಮಾಡಿದ್ದಾರೆ. ಆಡಿಯನ್ಸ್ IQಗೆ ಚಾಲೆಂಜ್ ಹಾಕೋ ಥರ ಸಿನಿಮಾ ಇರುತ್ತಾ ಅನ್ನೋ ಒಂದು ಯೋಚನೆ ಸ್ಟಾರ್ಟಿಂಗ್ ಬಂದ ಈ IQ ಟೇಬಲ್ನ ನೋಡಿ ನನ್ನ ತಲೆಗೆ ಬಂತು. ಫೆಬ್ರವರಿ 28ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೋಡುವ ಹೇಗಿದೆ ಸಿನಿಮಾ ಅಂತ. ಸಿನಿಮಾ ಅಂತೂ ಆಲ್ಮೋಸ್ಟ್ ಯಾಕಂದರೆ ಇತ್ತೀಚೆಗೆ ಬಂದ ಎಷ್ಟೋ ಕನ್ನಡ ಸಿನಿಮಾಗಳಲ್ಲಿ ಯಾವುದೂ ಕೂಡ ಹೋಗಿ ನೋಡಬೇಕಪ್ಪ ಥಿಯೇಟ್ರಿಗೆ ಅನ್ನೋ ಒಂದು ಕ್ಯೂರಿಯಾಸಿಟಿನ ನನ್ನಲ್ಲಿ ಬರೆಸಲೇ ಇಲ್ಲ. ಸೊ ಇದು ಅದನ್ನು ಬರೆಸಿದೆ. ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್, ನೋಡುವ. ಸೊ ಈಗ ಪಪ್ಪಿ ಟ್ರೈಲರ್. ಉತ್ತರ ಕರ್ನಾಟಕದ ಕಥೆಗಳಂದರೆ ನನಗೊಂದು ಸ್ವಲ್ಪ ಒಲವು ಜಾಸ್ತಿ. ಶಿವಮ್ಮ ಆ್ಯಂಡ್ ಫೋಟೋ ನನಗೆ ತುಂಬ ಹಿಡಿಸಿದ ಸಿನಿಮಾಗಳು. ಇವಾಗ ಒಂದು ಪಪ್ಪಿ ಅನ್ನೋ ಟ್ರೈಲರ್ನ ನೋಡಿದೆ. ಎಷ್ಟು ಸಿಂಪಲ್ ಆಗಿ, ಎಷ್ಟು ಕ್ಯೂಟ್ ಆಗಿದೆಯಲ್ಲ ಗುರು ಅಂತ ಅನ್ನಿಸ್ತು. ಡೈಲಾಗ್ಸ್ಗಳು ಕ್ರೇಜಿ ಇದ್ವು, ನಗು ಬರ್ಸಿದ್ವು. ಟೊಮ್ಯಾಟೊ, ಕತ್ತಿ ಹಾಲು, ಸಾಫ್ಟ್ವೇರ್ ಇಂಜಿನಿಯರು, ಕಬ್ಬಿನ ಪಾರ್ಕು, ಸ್ಕೂಲಲ್ಲಿ ಕಲ್ತಿದ್ದು ಹೇತಿದ್ದು, ರಾಷ್ಟ್ರೀಯ ಪ್ರಾಣಿ, ಅಜ್ಜಂಗೆ ಮೇಲ್ ಹೋಗು ಅಂದಿದ್ದು, ಸಖತ್ ನಗು ಬರ್ಸಿದ್ವು. ಇನ್ನು ಈ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಇದೆ, ಫ್ಯಾಮಿಲಿ ಇದೆ, ಜೊತೆಗೆ ಒಂದು ನಾಯಿ ಮರಿ ಅಲ್ಲ ಪಪ್ಪಿ ಕೂಡ ಇದೆ. ಒಂದೊಳ್ಳೆ ರಿಯಲಿಸ್ಟಿಕ್ ಡ್ರಾಮಾ ಥರ ಕಾಣಿಸ್ತಾ ಇದೆ ಇದು. ಯಾವಾಗ ರಿಲೀಸ್ ಅಂತ ಐಡಿಯಾ ಇಲ್ಲ, ಬಟ್ ಬಂದಾಗ ಖಂಡಿತ ಹೋಗಿ ನೋಡುವೆ. ಮ್ಯೂಸಿಕ್ ಕೂಡ ಆ ಒಂದು ಫ್ರೇಮ್ಸ್ಗೆ, ಅಲ್ಲಿ ಬಂದಂತಹ ಎಮೋಷನ್ಸ್ಗೆ ಪ್ರಾಪರಾಗಿ ಮ್ಯಾಚ್ ಆಗ್ತಾ ಇತ್ತು. ಸೊ ಇದಿಷ್ಟು ಈ 2 ಟ್ರೈಲರ್ಗಳನ್ನು ನೋಡಿ ನನಗೆ ಬಂದಂತಹ ಇನಿಷಿಯಲ್ ಥಾಟ್ಸ್ ಆ್ಯಂಡ್ ರಿವ್ಯೂ ಕೂಡ ಹೌದು. ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್. ಹಾಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಈ ಟ್ರೈಲರ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ.